ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ರೌಂಡ್ ರಾಬಿನ್ ಟಾಪಿಕ್ ಮೇಲೆ. ಸೊ ರೌಂಡ್ ರಾಬಿನ್ CPU ಶೆಡ್ಯೂಲಿಂಗ್ ಮೇಜರ್ ಆಗಿ ಬರುವಂತದ್ದು ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಮೇಲೆ. ಸರಿನಾ? ನಮಗೆ ಎರಡು ಟೈಪ್ಸ್ ಆಫ್ CPU ಶೆಡ್ಯೂಲಿಂಗ್ ಅಲ್ಗೋರಿದಮ್ಸ್ ಬರುತ್ತೆ. ಒಂದು ಪ್ರಿಯಂಪ್ಟಿವ್, ಇನ್ನೊಂದು ನಾನ್ ಪ್ರಿಯಂಪ್ಟಿವ್. ಹಾಗಾದ್ರೆ ಡಿಫ್ರೆನ್ಸ್ ಏನು ಇವರಿಬ್ರು ಮಧ್ಯ? ಸೊ ಈ ನಾನ್ ಪ್ರಿಯಂಪ್ಟಿವ್ ಇದೆಯಲ್ಲ, ಇದೇನು ಹೇಳುತ್ತೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತಂದ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡಿ, ಆಮೇಲೆ ಅದು ಫುಲ್ ಎಕ್ಸಿಕ್ಯೂಟ್ ಆದ್ಮೇಲೆ ಬೇರೆ ಒಂದು ಪ್ರೋಸೆಸ್ಗೆ ನಾವು CPU ನ ಅಲೋಕೇಟ್ ಮಾಡೋಣ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಪ್ರೋಸೆಸ್ P1 ಗೆ 8 ನಿಮಿಷ ಬೇಕು. ಸೊ 8 ನಿಮಿಷ ಫುಲ್ ಎಕ್ಸಿಕ್ಯೂಟ್ ಆದ್ಮೇಲೆ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡೋಕ್ಕಾಗೋದು. ಬಟ್ ಈ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ ಅಂತಂದ್ರೆ ಒಂದೇ ಸ್ಟ್ರೆಚ್ ಅಲ್ಲಿ ನೀವು ರನ್ ಮಾಡಂಗಿಲ್ಲ. ಟೈಮ್ ಕ್ವಾಂಟಮ್ ಅನ್ನ ಕೊಡ್ತಾರೆ ನೋಡಿ, ಇಲ್ಲಿ 5 ಅಂತ ಕೊಟ್ಟಿದ್ದಾರೆ. ಇದಕ್ಕೆ 8 ನಿಮಿಷ ಬೇಕು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ. ಬಟ್ ನಾನು ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಮಾತ್ರ ರನ್ ಮಾಡೋಕ್ಕಾಗೋದು. ಸರಿನಾ? 1 ಮಿನಿಟ್ ರನ್ ಮಾಡ್ಬೋದು, 2 ಮಿನಿಟ್, 3, 4, 5. ಯಾಕಂತಂದ್ರೆ Q = 5 ಅಂತ ಕೊಟ್ಟಿದ್ದಾರೆ. ಸೊ ಕ್ವಾಂಟಮ್ ಏನಾದ್ರು 5 ಅಂತ ಕೊಟ್ಟಿದ್ರೆ ಅವಾಗ ನಾನು ಏನ್ ಮಾಡ್ಬೇಕು, ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಸೊ 8ರಲ್ಲಿ 5 ಹೋದ್ರಷ್ಟು ಇನ್ನೂ 3 ನಿಮಿಷದ ಕೆಲಸ ಬಾಕಿ ಇರುತ್ತೆ. ಆದ್ರೂ ಕೂಡ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ನ ಕೊಡಬೇಕಾಗತ್ತೆ. ಗೊತ್ತಾಯ್ತಾ? ಸೊ CPU ನಲ್ಲಿ ಪ್ರೋಸೆಸ್ ಗಳನ್ನ ಸ್ವಿಚ್ ಮಾಡ್ತಾ ಇರ್ತೀವಿ. ಯಾವ್ದ್ರಲ್ಲಿ? ಪ್ರಿಯಂಪ್ಟಿವ್ ಅಲ್ಲಿ. ನಾನ್ ಪ್ರಿಯಂಪ್ಟಿವ್ ಅಲ್ಲಿ ಮೇಜರ್ ಎಕ್ಸಾಂಪಲ್ಸ್ ಯಾವ್ಯಾವು? SJF ಮತ್ತೆ FCFS. ಸೊ ಪ್ರಿಯಂಪ್ಟಿವ್ ಅಲ್ಲಿ ಮೇಜರ್ ಎಕ್ಸಾಂಪಲ್ಸ್ ಅಂತಂದ್ರೆ ರೌಂಡ್ ರಾಬಿನ್ ಮತ್ತೆ ಪ್ರಿಯಾರಿಟಿ. ಸೊ ಎಲ್ಲದನ್ನು ಕೂಡ ಆಲ್ರೆಡಿ ಸಾಲ್ವ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವು ರೌಂಡ್ ರಾಬಿನ್ ಅನ್ನ ಡಿಸ್ಕಸ್ ಮಾಡೋಣ. ವಿಚ್ ಕಮ್ಸ್ ಅಂಡರ್ ಪ್ರಿಯಂಪ್ಟಿವ್ ಅಂತಂದ್ರೆ ಟೈಮ್ ಕ್ವಾಂಟಮ್ ಪ್ರಕಾರನೇ ನಾನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೇಕು. ಯಾವುದೇ ಪ್ರಾಬ್ಲಮ್ ಆಗಲಿ CPU ಶೆಡ್ಯೂಲಿಂಗ್ ಮೇಲೆ ನಿಮಗೆ ಎರಡೇ ಮೇಜರ್ ಕ್ವಶನ್ ಬರೋದು. ಒಂದು ಆವರೇಜ್ ಟರ್ನ್ ಅರೌಂಡ್ ಟೈಮ್, ಇನ್ನೊಂದು ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋದು. ಸೊ ಅವೆರಡು ಬೇಕು ಅಂತಂದ್ರೆ ಫಸ್ಟ್ ನೀವು ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡ್ಕೋಬೇಕು. ಆ ಕಂಪ್ಲೀಷನ್ ಟೈಮ್ ಅನ್ನ ಇಟ್ಕೊಂಡು ನೀವು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬಹುದು. ಆ ಟರ್ನ್ ಅರೌಂಡ್ ಟೈಮ್ ಅನ್ನ ಇಟ್ಕೊಂಡು ನೀವು ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬಹುದು. ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ನಾವು ಗ್ಯಾನ್ ಚಾರ್ಟಿನ ಹೆಲ್ಪ್ ಅನ್ನ ತಗೊಂತಾ ಹೋಗ್ತೀವಿ. ಗ್ಯಾನ್ ಚಾರ್ಟ್, ಈ ಗ್ಯಾನ್ ಚಾರ್ಟ್ ಅಲ್ಲಿ ನಮಗೆ ರೌಂಡ್ ರಾಬಿನ್ ಅಂತ ಬಂದಾಗ ಎರಡು ಮೇಜರ್ ಕ್ಯೂಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಒಂದ್ ಸ್ವಲ್ಪ ಇಲ್ಲಿ ಬರ್ಕೊಂತೀನಿ. ಒಂದು ರನ್ನಿಂಗ್ ಕ್ಯೂ, ನೆಕ್ಸ್ಟ್ ಇನ್ನೊಂದು ರೆಡಿ ಕ್ಯೂ. ಗೊತ್ತಾಯ್ತಾ? ಸೊ ಯಾವ ಪ್ರೋಸೆಸ್ಗಳು ಆಲ್ರೆಡಿ ಅರೈವ್ ಆಗಿದ್ದಾವೆ ಮತ್ತೆ ವೇಟ್ ಮಾಡ್ತಾ ಇದ್ದಾವೆ ಅವೆಲ್ಲವೂ ಕೂಡ ರೆಡಿ ಕ್ಯೂ ಅಲ್ಲಿ ಇರ್ತವೆ. ಯಾವ ಒಂದು ಪ್ರೋಸೆಸ್ ರನ್ ಆಗ್ತಾ ಇರುತ್ತೆ ಅದು ರನ್ನಿಂಗ್ ಕ್ಯೂ ಅಲ್ಲಿ ಇರುತ್ತೆ. ಸರಿನಾ? ಕೇವಲ ಒಂದು ಪ್ರೋಸೆಸ್ ಅನ್ನ ಮಾತ್ರ ಅಟ್ ಎ ಟೈಮ್ ನಾನು ರನ್ ಮಾಡೋಕ್ಕಾಗದು. ಈಗ ಈ ರನ್ನಿಂಗ್ ಕ್ಯೂ ಇದೆಯಲ್ಲ, ಇದು 0 ಇಂದ ಶುರು ಆಗುತ್ತೆ. 0 ಇಂದ ಇದರಲ್ಲಿ ಇದೊಂಥರ ಸ್ಟೋರೇಜ್ ಇದ್ದಂಗೆ. ಸರಿನಾ? ರೆಡಿ ಕ್ಯೂ ಒಂಥರ ಸ್ಟೋರೇಜ್ ಇದ್ದಂಗೆ. ಯಾವ್ಯಾವ್ದು ಬರ್ತಾ ಇರ್ತವೆ ಪ್ರೋಸೆಸ್ ಅವುಗಳನ್ನ ಇಲ್ಲಿ ಸ್ಟೋರ್ ಮಾಡ್ತಾ ಇರ್ತೀನಿ. ಒಂದಾದ್ಮೇಲೆ ಒಂದನ್ನ ರನ್ನಿಂಗ್ ಕ್ಯೂಗೆ ಹಾಕೊಂಡು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀನಿ. ಇಲ್ಲಿ ನಮಗೆ ಟೈಮಿನ SI ಯೂನಿಟ್ ಅನ್ನ ಕೊಟ್ಟಿಲ್ಲ, ವೆದರ್ ಇಟ್ ಈಸ್ ಮಿನಿಟ್, ಸೆಕೆಂಡ್ಸ್ ಆರ್ ಮಿಲಿ ಸೆಕೆಂಡ್ಸ್ ಅಂತ. ಬಟ್ ನಾನು ಎಕ್ಸ್ಪ್ಲನೇಷನ್ ಪರ್ಪಸ್ಗೋಸ್ಕರ ಮಿನಿಟ್ಸ್ ಅಂತ ಹೇಳ್ತಾ ಹೋಗ್ತೀನಿ. ಈಗ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡಿ. ಯಾಕಂತಂದ್ರೆ ಯಾವುದೇ ಒಂದು ಪ್ರೋಸೆಸ್ ಅನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಆ ಪ್ರೋಸೆಸ್ ಅರೈವ್ ಆಗಬೇಕು, ಅವಾಗ ಮಾತ್ರ ನಾನು ಎಕ್ಸಿಕ್ಯೂಟ್ ಮಾಡೋದಕ್ಕಾಗದು. ಸೊ ಇವಾಗ 0th ಮಿನಿಟ್ ಅಲ್ಲಿ ಯಾವ್ಯಾವ ಪ್ರೋಸೆಸ್ ಬಂದಿದೆ? ಕೇವಲ ಪ್ರೋಸೆಸ್ P1 ಮಾತ್ರ. ಸೊ ಪ್ರೋಸೆಸ್ P1 ಅನ್ನ ನಾನು ರೆಡಿ ಕ್ಯೂಗೆ ಹಾಕೊಂತೀನಿ. ಒಂದೇ ಒಂದು ಪ್ರೋಸೆಸ್ ಇರೋದ್ರಿಂದ ಅದನ್ನ ತೆಗೆದ್ಬಿಟ್ಟು ರನ್ನಿಂಗ್ ಕ್ಯೂಗೆ ಹಾಕ್ತೀನಿ. ಎಷ್ಟು ನಿಮಿಷ ರನ್ ಮಾಡಬೇಕು? ಅದು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 8 ನಿಮಿಷ ಬೇಕು. ಬಟ್ ನನಗೆ ಮ್ಯಾಕ್ಸಿಮಮ್ ಅಲೋ ಇರೋದೆಷ್ಟು? 5 ನಿಮಿಷ ಮಾತ್ರ ರನ್ ಮಾಡೋಕ್ಕೆ. ಸೊ ಎಷ್ಟು ನಿಮಿಷ ರನ್ ಮಾಡ್ತೀನಿ? 5 ಮಿನಿಟ್ಸ್. ಸೊ 0 ಇಂದ 5 ಮಿನಿಟ್ ವರ್ಗು ಕೂಡ ನನಗೆ ಪ್ರೋಸೆಸ್ P1 ರನ್ ಆಗ್ತಾ ಇರುತ್ತೆ. ಸೊ ಈಗ 5 ನಿಮಿಷದಲ್ಲಿ ಇದ್ದೀನಿ. ಸೊ 5 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ಅಂತ ನೋಡ್ತಾ ಹೋಗ್ಬೇಕಾಗತ್ತೆ. ಸೊ 5 ಮಿನಿಟ್ಸ್ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ? ಅರೈವಲ್ ಟೈಮ್ ನೋಡಿ, P2 ಬಂದಿದೆ, P3 ಬಂದಿದೆ, P4 ಬಂದಿದೆ, P5 ಕೂಡ ಬಂದಿದೆ ನೋಡಿ. 1, 2, 3, 4 5 ನಿಮಿಷದೊಳಗಡೆ ಎಲ್ಲಾ ಪ್ರೋಸೆಸ್ಗಳು ಕೂಡ ಅರೈವ್ ಆಗಿದ್ದಾವೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇವಷ್ಟನ್ನು ಕೂಡ ನಾವು ರೆಡಿ ಕ್ಯೂಗೆ ಹಾಕ್ತೀವಿ ಅಕಾರ್ಡಿಂಗ್ ಟು ಯಾರು ಬೇಗ ಬಂದ್ರು ಅವ್ರು ಬೇಗ. ಸೊ ಫಸ್ಟ್ ಪ್ರೋಸೆಸ್ P2 ನ ಹಾಕಿ, ನೆಕ್ಸ್ಟ್ ಪ್ರೋಸೆಸ್ P3, ನೆಕ್ಸ್ಟ್ ಪ್ರೋಸೆಸ್ P4, ನೆಕ್ಸ್ಟ್ ಪ್ರೋಸೆಸ್ P5. ಅದರ ಜೊತೆಗೆ ಇನ್ನೂ ಕೂಡ ಪ್ರೋಸೆಸ್ P1 ಇಂದು ಕೆಲಸ ಉಳ್ಕೊಂಡಿದೆ. 5 ನಿಮಿಷ ರನ್ ಮಾಡಿದೆ ಅಂದ್ರೆ ಇನ್ನು 3 ನಿಮಿಷದ ಕೆಲಸ ಬಾಕಿ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಪ್ರೋಸೆಸ್ P1 ಅನ್ನು ಕೂಡ ಆಡ್ ಮಾಡ್ತೀನಿ. ನೆನಪಿರ್ಲಿ, ಫಸ್ಟ್ 5 ನಿಮಿಷದ ಒಳಗಡೆ ಅಂತ ನೋಡಿದಾಗ ಯಾವ್ಯಾವ ಪ್ರೋಸೆಸ್ ಉಳ್ಕೊಂಡಿರ್ತವೆ ಅವೆಲ್ಲವನ್ನು ಕೂಡ ನೀವು ಫಸ್ಟ್ ಆಡ್ ಮಾಡಬೇಕು ಕ್ಯೂಗೆ. ಆಮೇಲೆ ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರುವಂತ ಪ್ರೋಸೆಸ್ ಅಲ್ಲಿ ಏನಾದ್ರೂ ಇನ್ನೂ ಒಂದ್ ಸ್ವಲ್ಪ ಕೆಲಸ ಉಳ್ಕೊಂಡಿದೆ ಅಂತ ಅಂದ್ರೆ ಅದನ್ನ ಲಾಸ್ಟ್ ಅಲ್ಲಿ ಆಡ್ ಮಾಡಬೇಕು. ಪ್ರೋಸೆಸ್ P1 ಇಂದ ಇನ್ನೂ 3 ನಿಮಿಷದ ಕೆಲಸ ಬಾಕಿ ಇತ್ತು. ಸೊ ಅದಕ್ಕೋಸ್ಕರ ಲಾಸ್ಟ್ ಅಲ್ಲಿ ಆಡ್ ಮಾಡಿದೆ. 5 ನಿಮಿಷದೊಳಗಡೆ ಯಾವ್ಯಾವ ಬಂದಿದ್ದು ಅವನ್ನೆಲ್ಲ ಫಸ್ಟಿಗೆ ಬರೆದು ಆಮೇಲೆ ಲಾಸ್ಟಿಗೆ P1 ಅನ್ನ ಆಡ್ ಮಾಡಿದೆ. ಈಗ ಪ್ರೋಸೆಸ್ P2 ನ ತಗೊಂಡು ರನ್ನಿಂಗ್ ಕ್ಯೂ ಅಲ್ಲಿ ಯೂಸ್ ಮಾಡ್ತಾ ಹೋಗೋಣ. ಸೊ ಪ್ರೋಸೆಸ್ P2 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಎಷ್ಟು ನಿಮಿಷ ಬೇಕು? 4 ನಿಮಿಷ. ನನಗೆ ಅಲೋ ಇರೋದೆಷ್ಟು? ಮ್ಯಾಕ್ಸಿಮಮ್ 5 ನಿಮಿಷ. ಬಟ್ ಸುಮ್ಮನೆ ಏನಕ್ಕೆ 5 ನಿಮಿಷ ರನ್ ಮಾಡೋಣ? 1 ನಿಮಿಷ ವೇಸ್ಟ್ ಆದಂಗೆ ಆಗುತ್ತೆ. ಸೊ ಜಸ್ಟ್ 4 ನಿಮಿಷ ರನ್ ಮಾಡ್ತೀನಿ.
5 + 4 ಅಂತಂದರೆ 9. ಈಗ ಪ್ರೋಸೆಸ್ P2 ಹ್ಯಾಸ್ ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಈಗ ನನಗೆ ಬೇಕಾಗಿರೋದೇನು, ಪ್ರೋಸೆಸ್ P1, P3, P4, P5 ಮಾತ್ರ. P2 ಅದರ ಎಕ್ಸಿಕ್ಯೂಷನ್ ಅನ್ನ ಕಂಪ್ಲೀಟ್ ಮಾಡಿದೆ. ಈಗ 9ನೇ ನಿಮಿಷದಲ್ಲಿ ಇದೀವಿ. 9 ನಿಮಿಷದೊಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದ್ದಾವೆ, ಎಲ್ಲವೂ ಕೂಡ ಬಂದಿದ್ದಾವೆ. ಅಂದ್ರೆ ಪ್ರೋಸೆಸ್ P1, P3, P4, P5 ಅಷ್ಟು ಕೂಡ ನನಗೆ ಈ ರೆಡಿ ಕ್ಯೂ ಅಲ್ಲಿ ಇರಬೇಕು. P1 ಇದೆಯಾ, ಎಸ್ ಇದೆ. P3 ಇದೆಯಾ, ಎಸ್ ಇದೆ. P4 ಇದೆಯಾ, P5 ಇದೆ, ಎಸ್. ಸೊ ಇದಾವೆ ಅಂತಂದ್ರೆ ಇನ್ನೊಂದ್ಸಲಿ ಆಡ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಪ್ರೋಸೆಸ್ P2 ನಾನು ಇವಾಗ ರನ್ ಮಾಡಿರೋದು. ಏನಾದ್ರು ಕೆಲಸ ಉಳ್ಕೊಂಡಿದ್ದಿದ್ರೆ ನಾನು ಅದನ್ನ ಆಡ್ ಮಾಡ್ತಾ ಇದ್ದೆ ಕ್ಯೂಗೆ. ಬಟ್ ಪ್ರೋಸೆಸ್ P2 ಕಂಪ್ಲೀಟ್ ಆಗಿದೆ, ಫುಲ್ ಎಕ್ಸಿಕ್ಯೂಷನ್. ಸೊ ಅದನ್ನ ಆಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಪ್ರೋಸೆಸ್ P3 ತೊಗೊಳ್ಳಿ ರನ್ನಿಂಗ್ ಕ್ಯೂಗೆ. ಪ್ರೋಸೆಸ್ P3 ಫುಲ್ ರನ್ ಆಗಕ್ಕೆ ಎಷ್ಟು ನಿಮಿಷ ಬೇಕು, 9 ನಿಮಿಷ. ಬಟ್ ನನಗೆ ಅಲೋ ಇರೋದೆಷ್ಟು, ಮ್ಯಾಕ್ಸಿಮಮ್ 5 ನಿಮಿಷ. ಸೊ 5 ನಿಮಿಷ ರನ್ ಮಾಡಿ. ಸೊ 9 + 5 ಅಂತಂದ್ರೆ 14 ಆಗುತ್ತೆ. 9ರಲ್ಲಿ 5 ಹೋದ್ರೆ ಇನ್ನೂ 4 ನಿಮಿಷದ ಕೆಲಸ ಬಾಕಿ ಇದೆ, ಸರಿನಾ? ಎಸ್. ಸೊ ನೌ ವಿ ಆರ್ ಅಟ್ 14 ಮಿನಿಟ್. 14 ಮಿನಿಟ್ ಒಳಗಡೆ ಎಲ್ಲ ಪ್ರೋಸೆಸ್ ಬಂದಿದೆ. ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರೋದು ಪ್ರೋಸೆಸ್ P3. ಅದನ್ನ ಬಿಟ್ಟು ಇನ್ನೆಲ್ಲವೂ ಕೂಡ ನನ್ನ ರೆಡಿ ಕ್ಯೂ ಅಲ್ಲಿ ಇರಬೇಕು. ಪ್ರೋಸೆಸ್ P1 ಆಲ್ರೆಡಿ ಇದೆ, ಪ್ರೋಸೆಸ್ P1 ಆಲ್ರೆಡಿ ಇದೆ, ಪ್ರೋಸೆಸ್ P4 ಆಲ್ರೆಡಿ ಇದೆ, P5 ಇದೆ. P3 ಈಗ ತಾನೇ ನಾನು ಎಕ್ಸಿಕ್ಯೂಟ್ ಮಾಡಿದ್ದು. ಇನ್ನೂ ಕೆಲಸ ಬಾಕಿ ಇದೆಯಾ, ಎಸ್, ಇನ್ನೂ 4 ನಿಮಿಷದ ಕೆಲಸ ಬಾಕಿ ಇದೆ. ಸೊ ಪ್ರೋಸೆಸ್ P3 ಆ್ಯಡ್ ಮಾಡಬೇಕು. ಪ್ರೋಸೆಸ್ P2 ಕಂಪ್ಲೀಟ್ ಆಗಿದೆ, ಅದನ್ನ ತಗೊಳಕ್ ಹೋಗಬೇಡಿ. ಫಸ್ಟು ಬೇರೆ ಪ್ರೋಸೆಸ್ಗಳನ್ನು ಆ್ಯಡ್ ಮಾಡಿ, ಕೊನೆಯಲ್ಲಿ ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರೋದ್ರಲ್ಲಿ ಏನಾದ್ರೂ ಕೆಲಸ ಉಳ್ಕೊಂಡಿದೆ ಅಂತಂದ್ರೆ ಅದನ್ನ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಈಗ ಪ್ರೋಸೆಸ್ P4 ಎಕ್ಸಿಕ್ಯೂಟ್ ಮಾಡಬೇಕು. ಎಷ್ಟು ನಿಮಿಷ ಬೇಕು ಪ್ರೋಸೆಸ್ P4 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ? 5 ನಿಮಿಷ. ಮ್ಯಾಕ್ಸಿಮಮ್ ನನಗೆ 5 ನಿಮಿಷ ಐತೆ. ಸೊ 5ಕ್ಕೆ 5 ನಿಮಿಷ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಟೋಟಲ್ ಎಷ್ಟಾಯಿತು, 19. ಪ್ರೋಸೆಸ್ P4 ಕೂಡ ಕಂಪ್ಲೀಟ್ ಆಯಿತು. ಈಗ ವಿ ಆರ್ ಅಟ್ ದ 19th ಮಿನಿಟ್. ಅದ್ರ ಒಳಗಡೆನೆ ಎಲ್ಲ ಪ್ರೋಸೆಸ್ ಕೂಡ ಅರೈವ್ ಆಗಿದ್ದಾವೆ. ಉಳ್ಕೊಂಡಿರೋ ಪ್ರೋಸೆಸ್ ಯಾವುದು, P1, P3, P5 ಇದಾವ ನನ್ನ ರೆಡಿ ಕ್ಯೂ ಅಲ್ಲಿ. P1, P3, P5 ಆಲ್ರೆಡಿ ಇದಾವೆ. ಆಮೇಲೆ ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರೋದು ಪ್ರೋಸೆಸ್ P4. ಸೊ ಅದ್ರದ್ದು ಫುಲ್ ಎಕ್ಸಿಕ್ಯೂಷನ್ ಆಗಿದೆ ನೋಡಿ. 5ಕ್ಕೆ 5 ನಿಮಿಷನೂ ಕೂಡ ಫುಲ್ ಎಕ್ಸಿಕ್ಯೂಟ್ ಆಯಿತು. ಸೊ ಅದನ್ನ ಮತ್ತೆ ಇನ್ನೊಂದ್ಸಲಿ ರೆಡಿ ಕ್ಯೂಗೆ ಹಾಕುವಂತ ಅವಶ್ಯಕತೆ ಇಲ್ಲ. ಈಗ ಪ್ರೋಸೆಸ್ P5 ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋಣ. ಪ್ರೋಸೆಸ್ P5 ಫುಲ್ ಎಕ್ಸಿಕ್ಯೂಟ್ ಆಗಕ್ಕೆ ಎಷ್ಟು ನಿಮಿಷ ಬೇಕು, 2 ನಿಮಿಷ. ನನಗೆ ಅಲೋ ಇರೋದು 5 ನಿಮಿಷ. ಸೊ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋಣ, ಇನ್ನು 3 ನಿಮಿಷನ, 2 ನಿಮಿಷ ಮಾತ್ರ ರನ್ ಮಾಡ್ತೀನಿ. ಸೊ 19 + 2 ಅಂತಂದ್ರೆ 21 ಆಯಿತು. ಸೊ ಪ್ರೋಸೆಸ್ P5 ಕೂಡ ಅದರ ಎಕ್ಸಿಕ್ಯೂಷನ್ ಅನ್ನ ಕಂಪ್ಲೀಟ್ ಮಾಡಿದೆ. ಈಗ 21ನೇ ನಿಮಿಷದೊಳಗಡೆ ಎಲ್ಲ ಪ್ರೋಸೆಸ್ ಅರೈವ್ ಆಗಿದಾವೆ, ಉಳ್ಕೊಂಡ್ರವು, ಎಸ್. ಸೊ P1 ಮತ್ತೆ P3 ಅಷ್ಟೇ ಉಳಿದಿರೋದು. ಅವೆರಡು ಕೂಡ ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದಾವೆ. ಆಮೇಲೆ ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರೋದು ಪ್ರೋಸೆಸ್ P5. ಸೊ ಅದನ್ನ ಆ್ಯಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆ, ಪ್ರೋಸೆಸ್ P5 ಫುಲ್ ಎಕ್ಸಿಕ್ಯೂಟ್ ಆಯಿತು. ಈಗ ಪ್ರೋಸೆಸ್ P1 ಅನ್ನ ನಾನು ರನ್ನಿಂಗ್ ಕ್ಯೂಗೆ ತಗೊಂತೀನಿ. ಪ್ರೋಸೆಸ್ P1 ಇಂದು ಇನ್ನು ಎಷ್ಟು ಕೆಲಸ ಉಳ್ಕೊಂಡಿದೆ, 3 ನಿಮಿಷದ ಕೆಲಸ ಬಾಕಿ ಇದೆ. ಸೊ ಇವಾಗ ಮ್ಯಾಕ್ಸಿಮಮ್ 5 ನಿಮಿಷ ನನಗೆ ಅಲೋ ಇರೋದು. ಸೊ ಡೈರೆಕ್ಟ್ ಆಗಿ ರನ್ ಮಾಡ್ಬಿಡ್ತೀನಿ. ಎಷ್ಟು ನಿಮಿಷ, 3 ನಿಮಿಷ. 21 + 3 ಅಂತಂದ್ರೆ 24 ಆಯಿತು. ಸೊ ನಾವು 24 ನಿಮಿಷದೊಳಗಡೆ ಎಲ್ಲ ಪ್ರೋಸೆಸ್ ಅರೈವ್ ಆಗಿದೆ ಅಂತಂದ್ರೆ ಒಂದೇ ಒಂದು ಪ್ರೋಸೆಸ್ ಉಳ್ಕೊಂಡಿರೋದು. ಸೊ ಇವಾಗ ಅದಕ್ಕೆ 4 ನಿಮಿಷ ಮಾತ್ರ ಬೇಕಾಗಿರೋದು. ಸೊ ಇಲ್ಲಿಂದ ತಗೊಂಡು ಇಲ್ಲಿಗೆ ತಗೊಂತೀನಿ. ಯಾವುದದು, ಪ್ರೋಸೆಸ್ P3. 4 ನಿಮಿಷ ಮಾತ್ರ ಬೇಕಿರೋದು. ಮ್ಯಾಕ್ಸಿಮಮ್ ಅಲೋಯನ್ಸ್ 5 ಇದೆ. ಸೊ 4 ನಿಮಿಷ ಡೈರೆಕ್ಟಾಗಿ ರನ್ ಮಾಡ್ತೀನಿ. ಸೊ 24 + 4 ಅಂತಂದ್ರೆ 28 ಆಯ್ತು. ಈಗ ಎಲ್ಲ ಪ್ರೋಸೆಸ್ಗಳು ಕೂಡ ಅವುಗಳ ಎಕ್ಸಿಕ್ಯೂಷನ್ ಅನ್ನ ಕಂಪ್ಲೀಟ್ ಮಾಡಿದಾವೆ. ಹಾಗಾದ್ರೆ ನನಗೆ ಬಂದಿರುವಂತ ಆನ್ಸರ್ ಕರೆಕ್ಟೋ ಇಲ್ವೋ ಅಂತ ಯಾವ ರೀತಿ ಚೆಕ್ ಮಾಡೋದು, ವೆರಿ ಸಿಂಪಲ್. ಬರ್ಸ್ಟ್ ಟೈಮ್ ಅನ್ನ ಆಡ್ ಮಾಡ್ತಾ ಹೋಗಿ. ಸೊ ಇನಿಷಿಯಲ್ ಬರ್ಸ್ಟ್ ಟೈಮ್ ಇಲ್ಲಿ 9 ಇತ್ತು, ಇಲ್ಲಿ 8 ಇತ್ತು. ಅಷ್ಟನ್ನು ಆಡ್ ಮಾಡಿ ವ್ಯಾಲ್ಯೂ ಏನಾಗುತ್ತೆ, 8 + 4 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 12. 12 + 9 ಅಂದ್ರೆ 21. 21 + 5 ಅಂತಂದ್ರೆ 26. 26 + 2 ಅಂತಂದ್ರೆ 28. ಇಲ್ಲೂ 28 ಇದೆ, ಇಲ್ಲೂ 28 ಇದೆ ಅಂತಂದ್ರೆ ವ್ಯಾಲ್ಯೂ ಕರೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ. ಈಗ ಕಂಪ್ಲೀಷನ್ ಟೈಮ್ ಕಾಲಮ್ ಅನ್ನ ಫಿಲ್ ಮಾಡ್ತಾ ಹೋಗೋಣ. ಕಂಪ್ಲೀಷನ್ ಟೈಮ್ ಅಂದ್ರೇನು, ದ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಫುಲ್ಲಿ ಎಕ್ಸಿಕ್ಯೂಟ್. ಅಂದ್ರೆ ಪ್ರೋಸೆಸ್ ಯಾವ ಟೈಮ್ ಅಲ್ಲಿ ಅದರ ಫುಲ್ ಎಕ್ಸಿಕ್ಯೂಷನ್ ಅನ್ನ ಕಂಪ್ಲೀಟ್ ಮಾಡ್ತು, ದಟ್ ವಿಲ್ ಬಿ ದ ಕಂಪ್ಲೀಷನ್ ಟೈಮ್. ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್ ಅಲ್ಲಿ, ಬಟ್ ಕಂಪ್ಲೀಟ್ ಆಗಿದ್ದು 24ನೇ ನಿಮಿಷದಲ್ಲಿ. ಪ್ರೋಸೆಸ್ P2 ಶುರುವಾಗಿದ್ದು 5ನೇ ನಿಮಿಷದಲ್ಲಿ, ಬಟ್ ಕಂಪ್ಲೀಟ್ ಆಗಿದ್ದು ಯಾವಾಗ, 9ನೇ ನಿಮಿಷದಲ್ಲಿ. ಪ್ರೋಸೆಸ್ P3 ಶುರುವಾಗಿದ್ದು 9ನೇ ನಿಮಿಷ, ಬಟ್ ಕಂಪ್ಲೀಟ್ ಆಗಿದ್ದು 28ನೇ ನಿಮಿಷ. ಪ್ರೋಸೆಸ್ P4 ಶುರುವಾಗಿದ್ದು 14ನೇ ನಿಮಿಷ, ಕಂಪ್ಲೀಟ್ ಆಗಿದ್ದು 19ನೇ ನಿಮಿಷ. ಪ್ರೋಸೆಸ್ P5 ಶುರುವಾಗಿದ್ದು 19ನೇ ನಿಮಿಷ, ಕಂಪ್ಲೀಟ್ ಆಗಿದ್ದು 21ನೇ ನಿಮಿಷ. ಸರಿನಾ? ಈ ತರ ಬರೀತಾ ಹೋಗ್ಬೇಕು. ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್. ಈ 2 ಕ್ವಶನ್ ಅನ್ನೇ ನಿಮಗೆ CPU ಶೆಡ್ಯೂಲಿಂಗ್ ಮೇಲೆ ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಕೇಳೋದು. ಸೊ ಈ 2 ಫಾರ್ಮುಲಾ ಗೊತ್ತಿರಬೇಕು. ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಇಲ್ಲಿದೆ, ಅರೈವಲ್ ಟೈಮ್ ಇಲ್ಲಿದೆ. ಸೊ ಜಸ್ಟ್ ಸಬ್ಸ್ಟ್ರಾಕ್ಟ್. 24 - 0 ಏನಾಗುತ್ತೆ, 24. 9 - 1 ಅಂತಂದ್ರೆ 8 ಆಗುತ್ತೆ. 28 - 2 ಅಂತಂದ್ರೆ 26 ಆಗುತ್ತೆ. 19 - 3 ಅಂತಂದ್ರೆ ಇಟ್ ವಿಲ್ ಬಿ 16. 21 - 4 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 17. ಸರಿನಾ?
ಈಗ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿತಾ ಹೋಗೋಣ. ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ನೋಡಿ ಇಲ್ಲಿ ಕಂಪ್ಲೀಷನ್ ಟೈಮ್ ಮೇಲೆ ಟರ್ನ್ ಅರೌಂಡ್ ಟೈಮ್ ಡಿಪೆಂಡ್ ಆಗಿದೆ, ಟರ್ನ್ ಅರೌಂಡ್ ಟೈಮ್ ಮೇಲೆ ವೇಟಿಂಗ್ ಟೈಮ್ ಡಿಪೆಂಡ್ ಆಗಿದೆ. ಸೊ ಒಂದು ಮಿಸ್ಟೇಕ್ ಆದ್ರೂ ಕೂಡ ಇಡೀ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಸೊ ಒಂದೆರಡೆರಡು ಸಲ ನೋಡ್ಕೊಂಡು ಆಮೇಲೆ ಸಾಲ್ವ್ ಮಾಡ್ತಾ ಹೋಗಿ. ಸೊ ವೇಟಿಂಗ್ ಟೈಮ್ ವಿಲ್ ಬಿ ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. 24 ಮೈನಸ್ 8 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 16. 8 ಮೈನಸ್ 4 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 4. 26 ಮೈನಸ್ 9 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 17. 16 ಮೈನಸ್ 5 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 11. 17 ಮೈನಸ್ 2 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 15. ಈಗ ಅವ್ರ ಕ್ವಶನ್ ಏನು ಕೇಳ್ತಾ ಇರೋದು, ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅಂಡ್ ಆವರೇಜ್ ವೇಟಿಂಗ್ ಟೈಮ್. ಸೊ ಇಲ್ಲಿ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯೋಣ. ಯಾವ ರೀತಿ? ಟರ್ನ್ ಅರೌಂಡ್ ಟೈಮ್ ಕಾಲಮ್ ಅಷ್ಟೂ ಕೂಡ ಆ್ಯಡ್ ಮಾಡಿ. 24 ಪ್ಲಸ್ 8 ಪ್ಲಸ್ 26 ಪ್ಲಸ್ 16 ಪ್ಲಸ್ 17 ವರ್ಲ್ಡ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಪ್ರೊಸೆಸ್ಗಳು ನನಗಿರೋದು? ಟೋಟಲ್ 5 ಪ್ರೊಸೆಸ್. ಸೊ ಡಿವೈಡೆಡ್ ಬೈ 5. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸೊ ವ್ಯಾಲ್ಯೂ ಏನಾಗುತ್ತೆ? 24 ಪ್ಲಸ್ 8 ಪ್ಲಸ್ 26 ಪ್ಲಸ್ 16 ಪ್ಲಸ್ 17 ವ್ಯಾಲ್ಯೂ ಎಷ್ಟಾಯಿತು ನನಗೆ? 91 ಆಯಿತು. ಸೊ 91 ಡಿವೈಡೆಡ್ ಬೈ 5 ವಿಲ್ ಬಿ ದ ವ್ಯಾಲ್ಯೂ. ಗೊತ್ತಾಯ್ತಾ? ಇದನ್ನ ನೀವು ಫ್ರಾಕ್ಷನ್ಸ್ ಅಲ್ಲಿ ಆದ್ರೂ ಬರಿಬಹುದು, ಡೆಸಿಮಲ್ಲಿಗೆ ಆದ್ರೂ ಕನ್ವರ್ಟ್ ಮಾಡಿ ಬರಿಬಹುದು. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋಣ. ವೇಟಿಂಗ್ ಟೈಮ್ ಕಾಲಮ್ ಅನ್ನ ಆಡ್ ಮಾಡಿ. 16 ಪ್ಲಸ್ 4 ಪ್ಲಸ್ 17 ಪ್ಲಸ್ 11 ಪ್ಲಸ್ 15 ವರ್ಲ್ಡ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಪ್ರೊಸೆಸ್ ನನಗಿರೋದು? ಟೋಟಲ್ 5 ಪ್ರೊಸೆಸ್. ಸೊ ಡಿವೈಡೆಡ್ ಬೈ 5 ವ್ಯಾಲ್ಯೂ ಏನಾಗುತ್ತೆ? 16 ಪ್ಲಸ್ 4 ಪ್ಲಸ್ 17 ಪ್ಲಸ್ 11 ಪ್ಲಸ್ 15. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನನಗೆ? 63 ಬೈ 5. ಸೊ ಡೆಸಿಮಲ್ ಅಲ್ಲಾದ್ರೂ ಇಡ್ಬೋದು, ಫ್ರಾಕ್ಷನಲ್ ಅಲ್ಲಾದ್ರೂ ನೀವು ಇಡ್ತಾ ಹೋಗ್ಬೋದು. ಸೊ ಇಷ್ಟನ್ನ ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳು ನಾನು ಪ್ಲೇ ಲಿಸ್ಟಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ನೋಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.